ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಕ್ಷಣಾರ್ಧದಲ್ಲಿ ಶತ್ರುವಿನ ಸಂಹಾರ, ಶತ್ರುವಿನ ನಾಶ ಹೇಗೆ ಮಾಡೋದು ಏನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡೋದಕ್ಕೆ. ಬನ್ನಿ ಸ್ನೇಹಿತರೆ, ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ವಿಧಾನ ತಿಳ್ಕೊಳ್ಳೋ ಸ್ನೇಹಿತರೆ. ಮೊದಲನೆಯದಾಗಿ ಸ್ನೇಹಿತರೆ, ಒಂದು 200 ಗ್ರಾಮ್ ಅಷ್ಟು, 1/4 kg ಅಷ್ಟು ಮೈದಾ ಹಿಟ್ಟು ತಂದು ಇಟ್ಕೊಳ್ಳಿ ಸ್ನೇಹಿತರೆ. ಮೈದಾ ಹಿಟ್ಟನ್ನು ನೀರಲ್ಲಿ ನೆನೆಸಿ ನೋಡಿ ಸ್ನೇಹಿತರೆ. ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಬಾರ್ದು, ಬರೀ ನೀರಿನಲ್ಲೇ ನೆನೆಸಬೇಕು ಸ್ನೇಹಿತರೆ. ನೀರಿನಲ್ಲಿ ನೆನೆಸಿ ಈ ರೀತಿಯಾದ ಒಂದು ಬೊಂಬೆ ಮಾಡಿ ಸ್ನೇಹಿತರೆ. ಈ ರೀತಿಯಾದ ಬೊಂಬೆ ಅಂದರೆ ಒಂದು ತಲೆ ಮಾಡಿ, ಅದಕ್ಕೆ ದೇಹ ಮಾಡಿ, ಕಾಲುಗಳು ಕೈಗಳು ಮಾಡಬೇಕು ಸ್ನೇಹಿತರೆ. ನೋಡಿ, ಹೊಕ್ಕಳು ಮಾಡೋದಿರುತ್ತೆ, ಕಣ್ಣು ಮಾಡೋದಿರುತ್ತೆ, ಮತ್ತು ಬಾಯಿ ಮಾಡೋದಿರುತ್ತೆ, ಮತ್ತು ಸ್ವಲ್ಪ ಅರಿಶಿಣ ಕುಂಕುಮ ಸ್ನೇಹಿತರೆ, ಮತ್ತು ಒಂದು ನಿಂಬೆಹಣ್ಣು, 2 ಮಳೆ ಸ್ನೇಹಿತರೆ. ಇಷ್ಟನ್ನು ನೀವು ತಂದು ಇಟ್ಕೊಂಡಿದ್ದೆ ಆದರೆ ಸ್ನೇಹಿತರೆ, ಇದನ್ನು ನೀವು ಯಾವುದಾದ್ರೂ ಒಂದು ಶನಿವಾರ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಏನಾದರೂ ಮಾಡಬೇಕು ಅಂದರೆ ಫಸ್ಟ್ ಮಂತ್ರನ ಸಿದ್ಧಿ ಮಾಡ್ಕೊಳ್ಳೋದಿರುತ್ತೆ. ಆ ಮಂತ್ರನ ಸಿದ್ಧಿ ಮಾಡೋಕ್ಕೆ 1,00,000 ಸಾರಿ, 10,000 ಸಾರಿ ಈ ಥರ ಎಲ್ಲ ಜಪ ಮಾಡೋದಿರುತ್ತೆ ಸ್ನೇಹಿತರೆ. ಆದರೆ ಈಗ ಭಾನುವಾರ ಗ್ರಹಣ ಇರೋದ್ರಿಂದ ನೀವು ಭಾನುವಾರ ದಿನ ಸ್ನೇಹಿತರೆ, ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಜಪ ಮಾಡಿ ಸ್ನೇಹಿತರೆ. ಏಕೆಂದರೆ ಒಂದು ಸಾರಿ ಜಪ ಮಾಡೋದು 1,00,000 ಸಾರಿ ಜಪ ಮಾಡ್ದಂಗಿರುತ್ತೆ ಸ್ನೇಹಿತರೆ ಗ್ರಹಣ ಟೈಮಲ್ಲಿ. ಅದಕ್ಕೋಸ್ಕರ ಅದನ್ನ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು, ಆದರೆ ಯಾವುದೇ ಶನಿವಾರ ದಿನ ಈ ಕ್ರಿಯೆ ಮಾಡುವುದು ಸ್ನೇಹಿತರೆ. ಈ ರೀತಿ ಗೊಂಬೆ ಎಲ್ಲ ಮಾಡಿ ಆದ ಮೇಲೆ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿ ಸ್ನೇಹಿತರೆ. ಕುಂಕುಮ ಹಚ್ಚಿ ಆದ ಮೇಲೆ ಸ್ನೇಹಿತರೆ, ಈ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಶತ್ರು ಯಾರಿದ್ದಾರೋ ಆ ಶತ್ರುವಿನ ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ. ನಾನು ಉದಾಹರಣೆ ಯಾರ್ದಾದ್ರೂ ಒಬ್ಬರು ಬರಿತಾ ಇದ್ದೀನಿ ಸ್ನೇಹಿತರೆ. ಶತ್ರುವಿನ ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ. ಬರೆದು ಅಲ್ಲಿ ಕೆಳಗಡೆ ಅವರ ತಾಯಿ ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇದ್ರ ಮೇಲೂ ಕೂಡ ಈ ಮಾರ್ಕರ್ ಪೆನ್ ತಗೊಂಡು ಶತ್ರುವಿನ ಹೆಸರು ಬರೀರಿ ಸ್ನೇಹಿತರೆ. ಬರೆಯೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿ ಸ್ನೇಹಿತರೆ. ಕೆಳಗಡೆ ಅವ್ರ ತಾಯಿ ಹೆಸರು ಬರೀ ಸ್ನೇಹಿತರೆ. ಬರೆದ ಆದ ಮೇಲೆ ಅದಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿ ಸ್ನೇಹಿತರೆ, ಮತ್ತು ಅರಿಶಿಣ ಹಚ್ಚಿ ಸ್ನೇಹಿತರೆ. ಇನ್ ಕೇಸ್ ಅದು ಏನಾದ್ರೂ ಈ ಲೇಡಿ ಆಗಿದ್ದರೆ ಅವರಿಗೆ ಸ್ವಲ್ಪ ಅರಿಶಿಣ ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಜೆಂಟ್ಸ್ ಆಗಿದ್ದರೆ ಬೇಡಿ, ಲೇಡೀಸ್ ಆಗಿದ್ದರೆ ಮಾತ್ರ ಇಲ್ಲಿ ಅರಿಶಿಣ ಹಚ್ಚಿ ಸ್ನೇಹಿತರೆ. ಮತ್ತು ಅರಿಶಿಣ ಕುಂಕುಮ ಇಡಬೇಕಾಗುತ್ತೆ ಸ್ನೇಹಿತರೆ. ಇಟ್ಟಾದ ಮೇಲೆ ಸ್ನೇಹಿತರೆ, ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ ನೀವು ಅವಾಗ ಉಚ್ಚಾರಣೆ ಮಾಡಿರ್ತೀರಲ್ವ, ಈಗ ಸಿದ್ಧಿ ಮಾಡ್ಕೊಂಡಿರ್ತೀರ, ಅದನ್ನು ಈ ಟೈಮಲ್ಲಿ ನೀವು 1008 ಸಾರಿ ಮಂತ್ರ ಹೇಳಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಅದನ್ನು ಡಿಸ್ಪ್ಲೇ ಮೇಲೂ ಕೊಡ್ತಾ ಇದ್ದೀನಿ ನಾನು ಮಂತ್ರನ, ಅದನ್ನು ನೋಡ್ಕೋಬೋದು ಸ್ನೇಹಿತರೆ. ಮಂತ್ರ ಹೀಗಿದೆ: ಚಂಡಿ ಚಾಮುಂಡಿ ರಣಚಂಡಿ ರುದ್ರ ರೂಪಿಣಿ ಚಂಡಿ ಅಮ್ಮುಕಿ. ಅಮ್ಮುಕಿ ಅನ್ನೋ ಜಾಗದ ಸ್ನೇಹಿತರೆ ನಿಮ್ಮ ಶತ್ರು ಮತ್ತು ಶತ್ರುವಿನ ತಾಯಿ ಹೆಸರು 2 ಸೇರಿ ಹೇಳಬೇಕು ಸ್ನೇಹಿತರೆ. ಸಂಹಾರ ರೂಪಿಣಿ ಕ್ಲೀಂ ಕ್ಲೀಂ ಕಿಲಕಂ ರೀಂ ರೀಂ ಕ್ಷಾಂ ವೈರಿ ಮರಣ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಚಂಡಿ ಚಾಮುಂಡಿ ರಣಚಂಡಿ ರುದ್ರ ರೂಪಿಣಿ ಚಂಡಿ ಅಮ್ಮುಕಿ ಸಂಹಾರ ರೂಪಿಣಿ ಕ್ಲೀಂ ಕ್ಲೀಂ ಕಿಲಕಂ ರೀಂ ರೀಂ ಕ್ಷಾಂ ವೈರಿ ಮರಣ ಸ್ವಾಹ. ಈ ರೀತಿಯಾಗಿ ನೀವು ಮಂತ್ರ ಪಠನೆ ಮಾಡಿ ಸ್ನೇಹಿತರೆ. ಈ ಗೊಂಬೆಗೆ 3 ಸಾರಿ ಅಂತ ಊದಿ ಆದ ಮೇಲೆ ಸ್ನೇಹಿತರೆ, ಇದನ್ನು ಈ ಒಕ್ಕಳಿನ ಮೇಲ್ಭಾಗದಲ್ಲಿ ಇಲ್ಲಿ ಚುಚ್ಚಿ ಬಿಡಬೇಕು ಸ್ನೇಹಿತರೆ. ಎಷ್ಟಾಗುತ್ತೆ ಅಷ್ಟು ಒಳಗಡೆ ಚುಚ್ಚಿ ಬಿಡಬೇಕು ಸ್ನೇಹಿತರೆ. ಚುಚ್ಚಿ ಬಿಟ್ಟು ಆದ ಮೇಲೆ ಈ ನಿಂಬೆಹಣ್ಣಿದೆ ನೋಡಿ ಸ್ನೇಹಿತರೆ, ಈ ನಿಂಬೆಹಣ್ಣಿಗೆ ಇಲ್ಲೇನಿದೆಯೋ ಅವ್ರ ಹೆಸರು ಭಾಗದಲ್ಲಿ ಹಿಂಗೆ ಚುಚ್ಚಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಚುಚ್ಚಬೇಕು ಸ್ನೇಹಿತರೆ. ಹೀಗೆ ಬರುತ್ತೆ ಹೊರಗಡೆ. ಅದು ಬಂದ ಮೇಲೆ ಸ್ನೇಹಿತರೆ, ಇದನ್ನು ಅವರ ಬಾಯಿಗೆ ಹೀಗೆ ಚುಚ್ಚು ಬಿಟ್ಬಿಡಿ ಸ್ನೇಹಿತರೆ. ಇಷ್ಟು ಕ್ರಿಯೆ ಮಾಡಿದರೆ ಸಾಕು ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಅವರು ಕೇವಲ 21 ದಿನದಲ್ಲಿ ನರಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ನರಳಿ 45 ದಿನದಲ್ಲಿ ಇದಾಗ್ತಾರೆ ಸ್ನೇಹಿತರೆ. ಈ ಕ್ರಿಯೆ ಮಾತ್ರ ನಿಮ್ಮ ಎಲ್ಲ ದಿಕ್ಕುಗಳು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ನೈಋತ್ಯ, ಆಯುಗ್ಯ, ನೈಋತ್ಯ ಎಲ್ಲ ದಿಕ್ಕುಗಳು ದಿಗ್ಬಂಧನ ಆಗಿದಾಗ ಮಾತ್ರ ಈ ಕ್ರಿಯೆನ ಯೂಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಒಳ್ಳೆಯದಕ್ಕೆ ಯೂಸ್ ಮಾಡಿ ಸ್ನೇಹಿತರೆ. ಏಕೆಂದರೆ ಈ ಮರಣ ಮೃದಂಗ ಅನ್ನೋದೇನಿದೆ ಇದು ತುಂಬ ಪವರ್ಫುಲ್ ಇದೆ ಸ್ನೇಹಿತರೆ ಮಂತ್ರ. ಇದನ್ನು ಮಾಡಿ
ಖಂಡಿತ ಆಗುತ್ತೆ ಸ್ನೇಹಿತರೆ.